ಮುಂದೆ ಹೋಗಬೇಕಾದ್ರೆ ಚೈನಾದ ಹಾದಿ ಹಿಡಿಬೇಕು. ನಮ್ಮ ಸ್ಥಳೀಯ ಉದ್ಯೋಗಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಇಲ್ಲಿ ಬುದ್ಧಿವಂತರಿಗೆ ಫ್ರೀ ಎಜುಕೇಷನ್ ಆಗುವಂಥದ್ದಾಗಬೇಕು. ಅಪ್ ಟು ಹೈಯರ್ ಎಜುಕೇಷನ್ ಎಷ್ಟು ಕಲಿತಾರೋ ಕಲಿ ಎಲ್ಲ ಫ್ರೀ ಮಾಡಿದ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಈ ದೇಶ ನಂಬರ್ 1 ಆಗ್ತದೆ. ಚೈನಾ ಅಲ್ಲ, ಅಮೇರಿಕ ಜೊತೆಗೆ ಕಾಂಪಿಟೇಷನ್ ಮಾಡ್ತದೆ. ಅಮೇರಿಕಾನ ಮೀರಿ ಇವತ್ತು ಬೆಳೆದ ಚೈನಾ ಕಾರಣ ಅಂದರೆ ತಮ್ಮಲ್ಲಿ ಎಲ್ಲರಿಗೂ ಉದ್ಯೋಗ ಕೊಟ್ಟದು. ಅದು ಯಾವುದೂ ಇಸಮ್ ಇರೋದು, ಕಮ್ಯುನಿಸಮ್ ಇರುವಂತು, ನಮ್ಮ ಸೋಷಲಿಸಮ್ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಓಪನಿಸಮ್ ಇರಲಿ, ಅದೇ ಕಾಲ ನಮ್ಮ ಓಪನ್ ಮಾರ್ಕೆಟ್ ಇರಲಿ, ಅಲ್ಲಿ ಓಪನ್ ಮಾರ್ಕೆಟ್ ಇಟ್ಟಿದ್ದಾರೆ ಬೆಳೀರಿಪ್ಪ ಅಂತೇಳಿ. ಅಂಥ ನಮ್ಮ ಆರ್ಥಿಕ ವ್ಯವಸ್ಥೆನ ಮಾಡಿದರೆ ನಿಶ್ಚಿತವಾಗಿ ಮೋದಿಯವರು ದೊಡ್ಡ ಸಾಹಸ ಮಾಡಿದಂಗೆ ಆಗ್ತದೆ. ಅದರಲ್ಲಿ ವಿರೋಧ ಪಕ್ಷಗಳು ಅವಕಾಶ ಕೊಡಬೇಕಾಗಿತ್ತು. ಪುತಿನ್ ಅವ್ರು ಭೇಟಿ ಆಗೋದಕ್ಕೆ, ಭೋಜನ ಕೊಟ್ಟಕ್ಕೆ. ಯಾಕೋ ಅದು ತಪ್ಪು ಮಾಡ್ತಾ ಇದ್ದಾರೆ ಮೋದಿಯವರು. ಮಾಡಲಿ, ತಪ್ಪಿನ ನಮ್ಮ ಸ್ಥಿತಿಯೊಳಗೆ ಬರ್ತದೆ. ಇವತ್ತು ನೋಡಿ, ಟ್ರಂಪನ್ನು ನಂಬಿ ಏನು ಮಾಡಿದ್ರು ಇವರು? ಅದು ಕೊನೆಗೆ ಪಟ್ಟಿದ್ದೇನು ಟ್ರಂಪು ಕೈಯಲ್ಲಿ ಚಿಪ್ ಕೊಟ್ಟಂಗಾಯಿತು, ಸಾಲ ಕೊಟ್ಟಂಗಾಯಿತು ಅನ್ನೋದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ನಮಗೆ ಎಷ್ಟೋ ನಮ್ಮಲ್ಲಿ ತಿಕ್ಕಾಟಿರಲಿ, ನಮ್ಮ ಅತ್ಯಂತ ಆತ್ಮೀಯ ರಷ್ಯನ್ಸ್, ನೆಕ್ಸ್ಟ್ ಚೈನೀಸ್, ಬಾರ್ಡರ್ ಜಗಳ ಅಂತಮ್ಮನೊಳಗೆ ಇದ್ದೇ ಇರ್ತದೆ. ಯಾರೂ ಇಲ್ಲ, ಎಲ್ಲರ ಮನೆಗೆ ದ್ವಾಸೆಗೆ ತೂತು, ಎಲ್ಲ ಮನೆ ದ್ವಾಸೆಗೆ ತೂತು, ಯಾರ ಮನೆಗೆ ತೂತಿಲ್ಲ ಅಂತಲ್ಲ. ಅದು ನಾವು ತಿಳುವಳಿಕೆಯಿಂದ ಹೊಂದಾಣಿಕೆ ಹೋದ್ರೆ ಒಳ್ಳೆಯದಾಗ್ತದೆ. ಸುಮ್ಮನೆ ವಿರೋಧ ಮಾಡೋದು, ಅವ್ರು ಕಮ್ಯುನಿಸ್ಟರಾದ್ರು ಹಾಗೆ ಅಂತಲ್ಲ, ಎಲ್ಲರೂ ಉದ್ಯೋಗ ಕೊಟ್ಟಿರಲ್ಲ ಅವರು. ಅದನ್ನು ರಷ್ಯಾ ಆಯಿತು, ಚೈನಾ ಆಯಿತು, ಇವು ಇವತ್ತು ನಮಗೆ ಅನುಕರಣೀಯ. ಜೊತೆಗೆ ನಮ್ಮ ಡೆಮೋಕ್ರಸಿ ಹೇಳ್ತಿಲ್ಲ ರೀ, ಗಾಂಧೀಜಿ ಕೊಟ್ಟು ಹೋಗ್ಯಾರ, ಅಂಬೇಡ್ಕರ್ ಕೊಟ್ಟು ಹೋಗ್ಯಾರ, ಸಂವಿಧಾನ ದೊಡ್ಡದು. ಅದ್ರ ಅಡಿಯಲ್ಲಿ ನಮ್ಮನ್ನು ಬೆಳೆದುಕೊಂಡು ಹೋಗುವಂಥದ್ದು ಸಣ್ಣ ಉದ್ಯೋಗಗಳಿಗೆ ಅಗ್ರಿಕಲ್ಚರ್ಗೆ ಆದ್ಯತೆ ಕೊಡೋದು ಮತ್ತು ಫ್ರೀ ಎಜುಕೇಷನ್ ಎಲ್ಲ ಮಕ್ಕಳಿಗೆ ಕೊಡಿಸುವಂಥದ್ದು ಮಾಡಿದ್ರೆ ನಾವು ಜಗದ ನಂಬರ್ 1 ನಿಜವಾಗಿ ವಿಶ್ವಗುರು ಆಗ್ತೀವಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. ಯಾಕೆ 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.